ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಿನ್ನೆ ವ್ಲಾಗ್ ಆಗಿರುತ್ತೆ. ನಾವು ನಿನ್ನೆ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೋಗಿದ್ದು. ಹೊಲ್ದ ಹತ್ರ ಏನಕ್ಕಪ್ಪ ಹೋಗಿದ್ದು ಅಂದರೆ ಫುಲ್ ಜೋರಾಗಿ ಮಳೆ ಬಂದಿತ್ತಲ್ವ. ಮಳೆ ಎಲ್ಲ ಹೊಲದಲ್ಲಿ ನಿಂತ್ಕೊಂಡೋಯ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಹಾಗೆ ವಿಡಿಯೋ ಬೇರೆ ಅಪ್ಲೋಡ್ ಮಾಡಬೇಕಾಗಿತ್ತು ಯೂಟ್ಯೂಬ್ಗೆ. ಮನೆ ಹತ್ರ ನೆಟ್ವರ್ಕ್ ಸಿಗೋದಲ್ಲ, ಹೊಲ್ದ ಹತ್ರ ಹೋದರೆ ಫುಲ್ ನೆಟ್ವರ್ಕ್ ಸಿಗುತ್ತೆ. ಹಾಗೆ ಅಪ್ಲೋಡ್ ಕೂಡ ಮಾಡ್ದಂಗೆ ಆಗುತ್ತೆ, ಹೊಲನೂ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೋಗಿದ್ದು. ಫುಲ್ಲು ಕಾಲೆಲ್ಲ ಫುಲ್ಲು ಒಳಗಡೆ ಹೋಗ್ತಾಯಿತ್ತು, ಅಷ್ಟು ಕೆಸರಾಗ್ಬಿಟ್ಟಿತ್ತು. ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ, ಹೆಜ್ಜೆ ತೆಗೆದು ಮುಂದೆ ಇಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಆಚೆ ಬಂದು ಅಲ್ಲಿ ರೋಡಲ್ಲಿ ನಿಂತಿರೋ ನೀರಲ್ಲಿ ಕಾಲು ತೊಳ್ಕೊತಾ ಇದ್ದೀವಿ. ಅದು ಬೇರೆಯವರೆಲ್ಲ ನೋಡಿ ಪಾಪ ಮುಂದೆಗಡೆ ಫುಲ್ಲು ಹೊಲದಲ್ಲಿ ನೀರು ನಿಂತ್ಕೊಬಿಟ್ಟಿದೆ. ಆ ಥರ ಆಗಿದೆ. ಈ ಕಡೆ ಏನು ನಮ್ಮ ಹೊಲದ ಸೈಡ್ ಏನು ನೀರೇನು ನಿಂತ್ಕೊಂಡಿಲ್ಲ. ಹಾಗೆ ನಾವು ಕಾಲೆಲ್ಲ ತೊಳ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಅಲ್ಲಿಂದ ಬರ್ತಾಯಿದ್ದೀವಿ ನಾವು. ಇದು ನಮ್ಮೂರು ಕಟ್ಟೆ, ಉಳ್ಳೆಕಟ್ಟೆ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ಹೊಲ ಎಲ್ಲ ನೋಡಿಕೊಂಡು ಹಚ್ಚ ಹಸಿರಾಗ್ಬಿಟ್ಟೈತೆ. ಫುಲ್ಲು ಮಳೆ ಹೋಯ್ತಾಯ್ತಲ್ವ, ಎಲ್ರದ್ದು ಹೊಲ ಎಲ್ಲ ಚೆನ್ನಾಗೈತೆ. ಹಾಗೆ ನಾವು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕಾಗಿತ್ತು. ಹೊಲ್ದ ಹತ್ರದಿಂದ ಬಂದು ಆಮೇಲೆ ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೋಗಿದ್ದು. ಹಂಗೆ ಸ್ವಲ್ಪ ನಮ್ಮ ನಾಯಿಗೆ ಹುಷಾರಿರಲಿಲ್ಲ, ಅದನ್ನು ಕೂಡ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಬರೋಣ ಅಂತ ಕರ್ಕೊಂಡೋಗಿದ್ದು. ಅದು ಯಾಕೋ ಊಟ ಎಲ್ಲ ತಿಂತಾ ಇರಲಿಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೀವಿ. ಅದನ್ನು ಕೂಡ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗೋಣ ಅಂತ. ನನ್ನ ಮಗ ಹಿಡ್ಕೊಂಡು ಎಳ್ದಾಡ್ತಾನೆ, ಅದನ್ನು ಬಿಡ್ತಾಯಿಲ್ಲ ನಾಯಿ ಮರಿನ. ಹಾಗೆ ನಾವು ಸ್ವಲ್ಪ ಮದ್ರೆಗೆ ಹೋಗ್ಬೇಕಾಗಿತ್ತು. ನನ್ನ ತಂಗಿ ಸ್ಪೋರ್ಟ್ಸ್ ಇತ್ತು, ಅವಳು ಹೋಗಿದ್ಲು. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ಹಾಸ್ಪಿಟ್ಲಲ್ಲಿ ತೋರಿಸ್ಬಿಟ್ಟು ಸ್ವಲ್ಪ ಸ್ಪೋರ್ಟ್ಸ್ ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ದು. ನಾವು ಅಲ್ಲಿ ಒಂದು ಕ್ಲಿನಿಕ್ಕಿಗೆ ಕರ್ಕೊಂಡೋಗಿದ್ದು. ಅಲ್ಲಿ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಅವಳಿಗೆ ತೋರಿಸ್ತಾ ಇದ್ದೀವಿ. ತೋರಿಸ್ಬಿಟ್ಟು ಆಮೇಲೆ ಅವಳಿಗೆ ಬಿ ಪಿ ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ 2 ಇಂಜೆಕ್ಷನ್ ಕೂಡ ಕೊಟ್ಟರು. ಅಲ್ಲಿಂದ ಇಂಜೆಕ್ಷನ್ ಕೊಡಿಸ್ಕೊಂಡು ಕರ್ಕೊಂಬಂದು ತಿರ್ಗೋ ವಾಪಸ್ಸು ಅಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ನೋಡ್ಬಿಟ್ಟು ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹಾಗೆ ನಾವು ಸ್ಪೋರ್ಟ್ಸ್ನೆಲ್ಲ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೋ. ಪ್ರೈಮರಿ ಸ್ಕೂಲು, ಹೈಸ್ಕೂಲು ಎಲ್ಲ ಮಕ್ಕಳೂ ಒಟ್ಟಿಗೆ ಸೇರಿಸ್ಬಿಟ್ಟಿದ್ರಲ್ವ. ಪಾಪ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಕೂಗಿದ್ರೆ ಅಲ್ಲಿ ಅನೌನ್ಸ್ ಮಾಡಿದ್ರೆ ಎಲ್ಲಿಗೆ ಹೋಗೋದು ಅಂತಲೇ ಅವ್ರಿಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಆ ಥರ ಆಗ್ಬಿಟ್ಟಿತ್ತು ಈ ಸರಿ. ರನ್ನಿಂಗ್ ರೇಸ್ ಎಲ್ಲ ಓಡಿಸ್ತಾಯಿದ್ರು. ಖೋ-ಖೋ, ಕಬಡ್ಡಿ, ವಾಲಿಬಾಲು ಎಲ್ಲ ಆಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು. ಆಟ ಆಡಿದ್ರು. ಆಮೇಲೆ ಲಾಂಗ್ ಜಂಪ್ ಎಲ್ಲ ಮಾಡಿಸಿದ್ರು, ಮತ್ತು ಗುಂಡು ಎಸೆತ ಅದೆಲ್ಲ ಆಡಿಸಿದ್ರು. ಎಲ್ಲ ಕೂಡ ಗೇಮ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು. ಸೋಲು ಗೆಲುವು ಇದ್ದಿದ್ದೇನೆ, ಗೇಮ್ ಆಡಬೇಕಲ್ವಾ. ಗೆದ್ದರೆ ಗೆಲ್ಲಿ, ಸೋಲ್ದ್ರೆ ಗೆಲ್ಲಿ, ಸೇರಬೇಕು ಆಟಕ್ಕೆ. ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ಆಮೇಲೆ ದೊಡ್ಡವರಾದ್ಮೇಲೆ ನಾವು ಆಡ್ತೀವಿ ಅಂದರು ಆ ಚಾನ್ಸ್ ಸಿಗಲ್ಲ. ಚಾನ್ಸ್ ಸಿಕ್ಕಾಗಿ ಯೂಸ್ ಮಾಡ್ಕೊಡ್ಬೇಕು. ನೋಡಿ ಮಕ್ಕಳು ಕಬಡ್ಡಿನ ಎಷ್ಟು ಚೆನ್ನಾಗಿ ಆಡ್ತಾವ್ರೆ. ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಬಡ್ಡಿ ಎಲ್ಲ ಆಡ್ತಾಯಿದ್ರು. ನಾವು ಕಬಡ್ಡಿ ಎಲ್ಲ ಮ್ಯಾಚೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೊರಡೋಣ ಅಂತ ಹೊರಟು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.